ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ತೋಟದ ವ್ಲಾಗ್ಗೆ ಸ್ವಾಗತ. ಸೊ ನೆನ್ನೆ ವಿಡಿಯೋದಲ್ಲಿ ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ಅಂದರೆ ತೋಟಕ್ಕೆ ಗೊಬ್ಬರ, ಮನೆ ಗೊಬ್ಬರ ಹಾಕ್ಸಿದ್ವಿ, ಒಂದು 15 ಲೋಡು. ಮನೆ ಗೊಬ್ಬರ ಹಾಕ್ಸೋದ್ರಿಂದ ಏನು ಉಪಯೋಗಗಳು, ತೋಟಕ್ಕೆ ಮರಗಳಿಗೆ ಏನು ಉಪಯೋಗ, ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೂ ಮುಂಚೆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಇನ್ನೊಂದು, ನಾನು ಹೇಳ್ದಂಗೆ ಯಾವ್ಯಾವ ಕೊಬ್ಬರಿಗೆ ಬರೋವಂಥ ಕಾಯಿಗಳನ್ನ, ತಳ್ಳಗಾಯಿಗಳನ್ನ ತೆಗ್ದಾಕಿದ್ವಿ ನಿನ್ನೆ. ಇದನ್ನು ಎಡ್ಸಿ ಮಾರಬೇಕು. ಉಳಿದಿರೋ ಕಾಯಿಗಳಿವು ತುಂಬ ಎಲ್ಲ ಸ್ವಲ್ಪನೇ ಸಿಕ್ಕಿದ್ದು, ಜಾಸ್ತಿ ಸಿಗಲಿಲ್ಲ. ಒಂದು 250-300 ಸಿಕ್ತು ಅಷ್ಟೇ ಕೊಬ್ಬರಿಗೆ ಬರೋವಂಥ ಕಾಯಿಗಳು. ಇವೆಲ್ಲ ಕೊಬ್ಬರಿಗೆ ಬರ್ದೇ ಇರೋವಂಥವು. ಸೊ ಇನ್ನೂ ಜಾಸ್ತಿ ಟೈಮ್ ಬೇಕು ಇವಕ್ಕೆ. ಸೊ ಇದನ್ನು ರೇಟ್ ಸಿಕ್ಕಿದ ತಕ್ಷಣ ಎಡ್ಸಿ ಮಾರಾಕ್ಬೇಕು ಕಾಯಿಗಳನ್ನ. ಸೊ ನಾವು ಇವಾಗ ಗೊಬ್ಬರ, ಮನೆ ಗೊಬ್ಬರ ಬಗ್ಗೆ ಎಷ್ಟು ಉಪಯೋಗ, ಏನೇನು ಉಪಯೋಗಗಳು ಅಂತ ನೋಡೋಣ. ಕೆಲವೊಂದು ಕಡೆ ನೀವು ನೋಡಿರ್ತೀರ, ಕೆಲವು ಮರಗಳು ಫಲನೇ ಬಿಡೋದಿಲ್ಲ, ಕಾಯಿಗಳು ಸಣ್ಣ ಇರೋದು, ಮತ್ತು ಕೆಲವು ರೋಗಗಳು ಬಂದಿರೋದು. ನೋಡಿ, ಇಲ್ಲೊಂದು ಫಾರ್ ಎಕ್ಸಾಂಪಲ್ ಇಲ್ಲೊಂದು ಮರ ಇದೆ, ದೊಡ್ಡ ಮರ ಇದೆ. ಆಮೇಲೆ ಆ ಕಡೆ ನೋಡಿ ಸಸಿ ಮರಗಳಿದೆ, ಬಟ್ ಇನ್ನೂ ಬೆಳೆದಿಲ್ಲ, ಅದು ಬೆಳವಣಿಗೆ ಇರಲ್ಲ, ಕಾಯಿಗಳು ಚೆನ್ನಾಗಿ ಫಲ ಬಿಡಲ್ಲ. ಸೊ ಇದೆಲ್ಲ ಏನಕ್ಕೆ ಕಾರಣ ಅಂದರೆ, ಒಂದು ಮಣ್ಣಿನಲ್ಲಿ ಫಲವತ್ತತೆ ಇಲ್ದೇ ಇರೋದು ಕಾರಣ ಆಗುತ್ತೆ. ಅಂದರೆ ಇವಾಗ ನಾವೇನೇ ಫಾರ್ ಎಕ್ಸಾಂಪಲ್ ನಾವು ಮನುಷ್ಯರಿಗಾದ್ರೂ ಪ್ರೋಟೀನ್ಸು ಇವೆಲ್ಲ ಬೇಕೇ ಬೇಕು. ಪ್ರೋಟೀನ್ ಫುಡ್ ಎಲ್ಲ ಬೇಕೇ ಬೇಕು. ಇಲ್ಲಾಂದರೆ ಅವ್ರ ಬೆಳವಣಿಗೆ ಆಗೋದು, ಇಲ್ಲಾಂದರೆ ಎನರ್ಜಿ ಬರ್ದೇ ಇರೋದು. ಫಾರ್ ಎಕ್ಸಾಂಪಲ್ ನೀವೇ ನೋಡ್ತೀರಾ, ಈಗ ಜಿಮ್ಗೆ ಹೋಗೋರೇ ಆಗಲಿ, ಎಷ್ಟು ಪ್ರೋಟೀನ್ ಇದನ್ನೆಲ್ಲ ತಗೋತಾರೆ ಬಾಡಿ ಫಿಟ್ನೆಸ್ ಆಗಿ ಇಟ್ಕೊಳ್ಳೋಕ್ಕೆ. ಎಲ್ಲದಕ್ಕೂ ಎಷ್ಟು ಪ್ರೋಟೀನ್ ಫುಡ್ಗಳು, ಮತ್ತು ಈಗ ಫ್ಯಾಟ್ ಕಡಿಮೆ ಮಾಡಬೇಕು ಅಂದರೆ ಕ್ಯಾಲರೀಸ್ ಬರ್ನ್ಗೆ ಏನೇನು ಬೇಕು ಫುಡ್ಡು, ಅದು ಪ್ರೋಟೀನ್ ಪೌಡ್ರುಗಳು ಇವೆಲ್ಲ ತಗೋತಾರೆ. ಸೇಮ್ ಇದೇ ಥರ ನಮ್ಮ ದಿನನಿತ್ಯದಲ್ಲಿ ಈ ತೆಂಗಿನ ಮರ, ಅಡಿಕೆ ಮರಗಳಿಗೂ ಆಗಿರ್ಬೋದು, ಸೇಮ್ ಹಂಗೇ ಅವಕ್ಕೂ ಪ್ರೋಟೀನ್ ಅಂದರೆ ಫಲವತ್ತತೆ ಬೇಕು. ಇಲ್ಲಾಂದರೆ ಫಲಗಳನ್ನ ಬಿಡೋದಿಲ್ಲ ಅವು ಕರೆಕ್ಟಾಗಿ. ಸೊ ಈ ಫಲವತ್ತತೆ ಜೊತೆಗೆ ಅವು ಒಳ್ಳೆ ಒಂದು ಇಳುವರಿ ಆಗಿರ್ಬೋದು. ಮತ್ತು ಅದ್ರ ಜೊತೆಗೆ ಈಗ ತೆಂಗಿನಕಾಯಿ ಆದರೆ ನಾನು ತೋರಿಸಿದೆ ಇನ್ನೊಂದು ವೀಡಿಯೋದಲ್ಲಿ ಎಷ್ಟು ದಪ್ಪ ಇತ್ತು ಕಾಯಿ ಅಂತ. ಸೊ ಆ ಥರ ಕಾಯಿ ಸೈಜ್ ಬರೋದಾಗಿರ್ಬೋದು, ಮತ್ತು ಫಲ ಜಾಸ್ತಿ ಕೊಡೋದಾಗಿರ್ಬೋದು. ಈ ಕೆಲವೊಂದು ಮರಗಳು, ಒಂದು ದೊಡ್ಡ ಮರ ಇರ್ತವೆ, ಬರೀ ಅದ್ರಲ್ಲಿ 5 ಕಾಯಿ ಇರ್ತವೆ. ಬಟ್ ಈ ಥರ ಗೊಬ್ಬರ ಹಾಕೋದು, ಉಳಿಸೋದು, ನೀರು ಹಾಯಿಸೋದು, ಈ ಥರ ಫಲವತ್ತತೆ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರೆ ಒಂದು ಮರದಲ್ಲಿ 5 ಕಾಯಿ ಬಿಡೋ ಬದಲು ಒಂದು 15-20 ಕಾಯಿ ಬಿಡ್ತವೆ. ಸೊ ಈ ಥರ ಎಲ್ಲ ಅಡ್ವಾಂಟೇಜಸ್ ಇದೆ. ಸೊ ಅದಕ್ಕೋಸ್ಕರ ನಾವು ಮನೆ ಗೊಬ್ಬರನೇ ಹಾಕ್ಸೋದು. ಮನೆ ಗೊಬ್ಬರ ಇನ್ನೊಂದು, ಕೆಲವ್ರು ಏನು ಮಾಡ್ತಾರೆ, ಇತ್ತೀಚೆಗೆಲ್ಲ ಅಂಗಡಿ ಗೊಬ್ಬರ ಹಾಕ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಇತ್ತೀಚಿನೆಲ್ಲ ಮಾಡ್ರನ್ ಆಗಿರೋದ್ರಿಂದ ಅಂಗಡಿ ಗೊಬ್ಬರ ಹಾಕ್ಸ್ತಾರೆ. ಬಟ್ ಅಂಗಡಿ ಗೊಬ್ಬರ ಹಾಕ್ಸೋದ್ರಿಂದ ಅಷ್ಟೇನು ಒಳ್ಳೇದಾಗೋದಿಲ್ಲ. ಇವಾಗೆಲ್ಲ ನಾವು ತಿಂತಾಯಿರೋ ಫುಡ್ಡೇ ಪ್ರೋಟೀನ್ ಇರೋಲ್ಲ, ಎಲ್ಲ ಕೆಮಿಕಲ್ ಫುಡ್ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ತಿಂದರೆ ಅದು ಏನು ಅಂಶನೇ ಇರೋಲ್ಲ ತಿನ್ನೋ ಊಟದಲ್ಲಿ. ಹಂಗಾಗ್ಬಿಟ್ಟಿದೆ ಇವಾಗ. ಈ ಹಿಂದಿನ ಕಾಲದಲ್ಲೆಲ್ಲ ಹೆಂಗೆ ಮಾಡ್ತಿದ್ರು ಅಂದರೆ, ಎಲ್ಲ ಬರೀ ಮನೆ ಗೊಬ್ಬರನೇ ಹಾಕ್ತಿದ್ರು. ಅಂಗಡಿ ಗೊಬ್ಬರ ಅಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ, ಆ ಥರ ಇತ್ತು ಹಿಂದಿನ ಕಾಲದಲ್ಲೆಲ್ಲ. ಅದು ಇರಲೇ ಇಲ್ಲ ಬಿಡಿ, ಅದನ್ನು ಯೂಸೇ ಮಾಡ್ತಿರಲಿಲ್ಲ. ಎಲ್ಲ ಮನೆ ಗೊಬ್ಬರ, ಸಗಣಿ, ಮನೆ ಹಸುಂದು, ಎಮ್ಮೆ, ಆಡು, ಕುರಿ ಗೊಬ್ಬರನೇ ಹಾಕ್ತಿದ್ದು. ಬಟ್ ಇವಾಗೆಲ್ಲ ಚೇಂಜ್ ಆಗಿಬಿಟ್ಟಿದೆ, ಕಾಲ ಚೇಂಜ್ ಆಗಿದೆ. ಅಂದರೆ ಇವಾಗ ಹಸು ಕರು ಸಾಕೋರು ಕಮ್ಮಿ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲ ಅಂಗಡಿ ಗೊಬ್ಬರದ ಮೊರೆ ಹೋಗ್ತಿದ್ದಾರೆ. ಬಟ್ ಅಂಗಡಿ ಗೊಬ್ಬರ ಹಾಕೋದ್ರಿಂದ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನಿಮಗೆ ಕ್ವಾಂಟಿಟಿ ಸಿಗುತ್ತಷ್ಟೇ, ಬಟ್ ಅದರಲ್ಲಿ ಕ್ವಾಲಿಟಿ ಇರೋಲ್ಲ. ಏನು ಪ್ರೋಟೀನು ಫುಡ್ಡು ಏನೂ ಇರೋಲ್ಲ. ಸುಮ್ಮನೆ ನೀವು ಕ್ವಾಂಟಿಟಿಗೋಸ್ಕರ ಕೆಲವರು ಅಂಗಡಿ ಗೊಬ್ಬರ ಹಾಕ್ತಾರೆ. ಈಗ ತರಕಾರಿ ಬೆಳೆಯೋದಾಗಿರ್ಬೋದು, ಏನಾಗಿರ್ಬೋದು, ಪ್ರತಿಯೊಂದಕ್ಕೂ ಕ್ವಾಂಟಿಟಿ ಏನಂದರೆ, ರೈತರು ಮಾಡೋ ಖರ್ಚಿಗೆ ಜಾಸ್ತಿ ದುಡ್ಡು ಸಿಗಬೇಕು, ಬೆಲೆ ಸಿಗಲಿ, ಬೆಲೆ ಅನ್ನೋದಕ್ಕಿಂತ ದುಡ್ಡು ಜಾಸ್ತಿ ಸಿಗಲಿ ಅನ್ನೋ ಕಾರಣಕ್ಕೆ ಕ್ವಾಂಟಿಟಿ ಜಾಸ್ತಿ ಬರಲಿ ಅಂತ ಅಂಗಡಿ ಗೊಬ್ಬರ ಯೂಸ್ ಮಾಡ್ತಾರೆ. ಬಟ್ ಅದು ತಿನ್ನೋದ್ರಿಂದ ನಮ್ಗೆ ಏನೂ ಯೂಸ್ ಆಗೋದಿಲ್ಲ. ಝೀರೋ ಪ್ರೋಟೀನ್ಸು, ಝೀರೋ ಏನೂ ಬಾಡಿಗೆ ಇದು ಸಿಗೋಲ್ಲ, ಎನರ್ಜಿನೇ ಸಿಗೋಲ್ಲ, ಹಂಗಾಗ್ಬಿಟ್ಟಿದೆ. ಯಾಕೆಂದರೆ ಅದು ವೇಸ್ಟ್, ಡಮ್ ಪ್ರಾಡಕ್ಟ್ ಅಂತಾರ, ಫುಲ್ ಕೆಮಿಕಲೇ ತುಂಬಿರ್ತದೆ. ಯಾವಾಗ ನೋಡಿದ್ರಿ ಔಷಧಿ ಹೊಡಿಯೋದು, ಗೊಬ್ಬರ ಅಂಗಡಿ ಗೊಬ್ಬರ ಹಾಕೋದು, ಬರೀ ಔಷಧಿ ಹೊಡಿಯೋದು, ಬರೀ ಇದೇನೆ. ಹಂಗಾಗಿ ಅವು ಇರೋಂಥ ಫಲವತ್ತತೆನೇ ಕಳ್ಕೊಬಿಟ್ಟಿರ್ತವೆ, ಏನೂ ಅಂಶ ಇರೋದಿಲ್ಲ ಅದರಲ್ಲಿ. ಬಟ್ ಅದ್ರ ಬದಲು ನಾವು ಮನೆ ಗೊಬ್ಬರ ಹಾಕೋದ್ರಿಂದ ಇದೇನಿಲ್ಲ, ಹಸುವಿಂದು ಸಗಣಿ, ಕುರಿದು ಗೊಬ್ಬರ, ಆಡೊಂದು, ಸೊ ಈ ಥರ ಇರೋದ್ರಿಂದ ಒಳ್ಳೆ ಪ್ರೋಟೀನ್ ಫಲವತ್ತತೆ ಭೂಮಿಗೆ ಸಿಗುತ್ತೆ. ಭೂಮಿಗೆ ಸಿಗೋದ್ರಿಂದ ಬರೀ ಗೊಬ್ಬರ ಹಾಕೋದು ಒಂದೇ ಅಲ್ಲ,
ಗೊಬ್ಬರ ಹಾಕಿ ಉಳಿಸಿ ಟೈಮಿಗೆ ನೀರು ಎಲ್ಲನೂ ಕೊಡಬೇಕು. ಸೊ ಇದು ಮಾಡೋದ್ರಿಂದ ಒಳ್ಳೆ ಫಲವತ್ತತೆ ಭೂಮಿಗೆ ಸಿಗುತ್ತೆ. ಭೂಮಿಗೆ ಸಿಕ್ಕರೆ ಅವು ಫಲನೂ ಚೆನ್ನಾಗಿ ಬಿಡ್ತವೆ. ಫಲ ಚೆನ್ನಾಗಿ ಬಿಡೋದಲ್ದೇ ಬಿಡೋ ಅಂತ ಇವಾಗ ಎಳ್ನೀರಾಗಿರ್ಬೋದು, ಇಲ್ಲ ಅಡಿಕೆ ಆಗಿರ್ಬೋದು, ಈಗ ನಾವು ಏನೇ ಮಾಡಲಿ, ಒಂದು ತರಕಾರಿ ಮಾಡಲಿ, ಏನೇ ಮಾಡಲಿ, ಸೊ ಬಿಡೋ ಅಂಥ ತರಕಾರಿ ಬಿಟ್ಟರೆ ತರಕಾರಿಗಳು, ಹಣ್ಣು ಬಿಟ್ಟರೆ ಹಣ್ಣುಗಳು, ಈಗ ಎಳ್ನೀರು, ಕಾಯಿ, ಇವೆಲ್ಲ ಒಂಥರ ಪ್ರೋಟೀನ್, ಏನು ಫಲವತ್ತತೆ, ಭೂಮಿ ಫಲವತ್ತತೆ ಇರೋದ್ರಿಂದ ಇದರಲ್ಲಿ ಒಳ್ಳೆ ಪ್ರೋಟೀನ್ ಅಂಶ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ನಾನು ಅದಕ್ಕೆ ಹೇಳೋದು, ಅಂಗಡಿ ಗೊಬ್ಬರನ ಕಡಿಮೆ ಉಪಯೋಗಿಸಿ, ಮನೆ ಗೊಬ್ಬರ ಜಾಸ್ತಿ ಉಪಯೋಗಿಸಿ, ಮನೆ ಗೊಬ್ಬರ ಬಳಸಿ, ಜಾಸ್ತಿ ಹಸು ಕರುಗಳನ್ನ ಮೇಯಿಸಿ ತೊಗೊಬಂದು ಮನೆಯಲ್ಲಿ. ಮತ್ತು ಸಿಟಿಲಿರೋವಾಗ ಆಗಲ್ಲ ಅಂತ, ಬಟ್ ಹಳ್ಳಿ ಕಡೆಯವರು ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಎಲ್ಲ ಮಾಡ್ರನೈಸೇಷನ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಸುಗಳು ಸಾಕೋದು, ಕುರಿ ಆಡುಗಳು ಸಾಕೋದ್ರಿಂದ ಒಳ್ಳೆಯದು, ಮನೆಗೆ ಗೊಬ್ಬರನೂ ಆಗುತ್ತೆ, ಹೊರ್ಗಡೆ ಕೊಂಡ್ಕೊಳ್ಳೋದು ತಪ್ಪುತ್ತೆ. ಮನೆಗೆ ಎಮ್ಮೆ ಹಸು ಕರು ಸಾಕಿದ್ರೆ ಮನೆಗೆ ಹಾಲು ಆಗುತ್ತೆ, ಒಳ್ಳೆ ಹಾಲು. ಇವಾಗ ಡೈರಿಲಿ ಅಲ್ಲಿ ಎಲ್ಲ ಇದು ತಗೊಳ್ಳೋ ಬದಲು ಪ್ಯಾಕೆಟ್ ಹಾಲುಗಳು ಅದು ಇದು ತಗೊಳ್ಳೋ ಬದಲು ಮನೇಲೇ ಇದ್ದರೆ ಆರಾಮಾಗಿ ಹಸು ಕರು ಒಳ್ಳೆ ಹಾಲು ಸಿಗುತ್ತೆ. ಮನೆಗೆ ಅದಕ್ಕಿಂತ ಬೇಕಾ? ಅದಕ್ಕೇನು ಇವಾಗ ಪೌಡ್ರ್ ಹಾಕಿರ್ತಾರೋ, ಏನು ಹಾಕಿರ್ತಾರೋ, ಹಾಲು ಯಾವಾಗ ಮಾಡಿರ್ತಾರೋ ಅದು ಗೊತ್ತಿಲ್ಲ. ಮನೆಯಲ್ಲೇ ಅದು ಹಸು ಎಮ್ಮೆಗಳು ಸಾಕಿದ್ರೆ ಅವಾಗ ಕರೆದು ಅವಾಗ ಇದು ಮಾಡ್ಬೋದಾ? ಸೊ ಈ ಥರದ್ದೆಲ್ಲ ಅಡ್ವಾಂಟೇಜಸ್ ಇದೆ ಮೇಯ್ನಾಗಿ. ಅದಕ್ಕೋಸ್ಕರ ನಾವು 2 ವರ್ಷಕ್ಕೊಂದು ಸಲ ಇದು ಗೊಬ್ಬರ ಏರಿಸ್ತಿದ್ವಿ. ಪ್ರತಿ ವರ್ಷವೂ ಏರಿಸ್ತೀವಿ 2 ವರ್ಷಕ್ಕೊಂದು ಸಲ. ಸೊ ಈ ವರ್ಷವೂ ಹಂಗೆ ಒಂದು 15 ಲೋಡ್ ಎಳಿದ್ದೀವಿ. ಇಲ್ಲೇ ಮಂಚನಹಳ್ಳಿ ಅಂತಿದೆ ನಮ್ಮ ಊರ ಹತ್ರದಲ್ಲೇ. ಸೊ ಅಲ್ಲಿಂದ ಏರಿಸಿದ್ವಿ. ಒಂದು ಲೋಡ್ಗೆ 4,000 ಅಂತೆ, ಟ್ಯಾಕ್ಟ್ರ್ ಲೋಡು. ಒಂದು ಟ್ಯಾಕ್ಟ್ರ್ ಲೋಡ್ ಅಂದರೆ ಆಲ್ಮೋಸ್ಟು ಒಂದು 2-3 ಎತ್ತಿನ ಗಾಡಿ ಲೋಡ್ ಬರುತ್ತೆ ಅನಿಸುತ್ತೆ, ನನಗೂ ಗೊತ್ತಿಲ್ಲ. 2-2.5 ಎತ್ತಿನ ಗಾಡಿ ಲೋಡ್ ಬರ್ಬೋದು. ಸೊ ಈಗ ಒಂದು 15 ಟ್ಯಾಕ್ಟ್ರ್ ಲೋಡ್ ಹೇಳಿದ್ದೀವಿ. ಸೊ ಹೆಚ್ಚು ಕಮ್ಮಿ ಒಂದು 60,000 ಆಗುತ್ತೆ ಲೆಕ್ಕದ ಪ್ರಕಾರ. ನೋಡೋಣ ಎಷ್ಟು ಅಷ್ಟೇ ಇಸ್ಕೋತಾರೋ ಇಲ್ಲ ಕಡಿಮೆ ಇಸ್ಕೋತಾರೋ ಗೊತ್ತಿಲ್ಲ. ಬಟ್ ಇನ್ನೊಂದು ಏನಂದರೆ, ಇವಾಗ ಹಸುಗಳು ಎಮ್ಮೆಗಳು ಯಾರು ಸಾಕ್ತಾನೆ ಇರೋದ್ರಿಂದ ಮನೆ ಗೊಬ್ಬರ ಸಿಗೋದೇ ಕಷ್ಟ ಆಗಿಬಿಟ್ಟಿದೆ. ಇವಾಗ ಹುಡುಕ್ಬೇಕಾಗಿದೆ, ಹೆಂಗಾಗ್ಬಿಟ್ಟಿದೆ ಇವಾಗ. ಫಸ್ಟ್ ಆದರೆ ಎಲ್ಲಿ ನೋಡಿ, ಯಾರ ಮನೆ ಹತ್ರ ನೋಡಿ ರೋಡ್ ಸೈಡಲ್ಲಿ ಎಲ್ಲ ತಿಪ್ಪೆಗಳಿರ್ತಿತ್ತು. ಹಳ್ಳಿಯವರು ಅಂದರೆ ಇವಾಗ ನಾವು ಹಳ್ಳಿ ಕಡೆ ಓಡಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ರೈತರುಗಳು ಈಗ ಮನೆ ಪಕ್ಕದಲ್ಲಿ ಆಗಿರ್ಬೋದು, ಜಮೀನು ಪಕ್ಕದಲ್ಲಿ ಆಗಿರ್ಬೋದು, ಎಲ್ಲ ಅಲ್ಲಲ್ಲೇ ತಿಪ್ಪೆಗಳು ಮಾಡ್ಕೋತಿದ್ರು. ಅಲ್ಲಿಂದ ಎತ್ಕೊಂಡೋಗಿ ಎತ್ತಿನ ಗಾಡೀಲಿ ತಗೊಂಡೋಗಿ ಜಮೀನುಗಳಿಗೆ ಹಾಕ್ತಿದ್ರು. ಅಂದರೆ ಈ ಗದ್ದೆ ಮಾಡೋ ಟೈಮಲ್ಲಿ, ಗದ್ದೆ ಮಾಡೋಕ್ಕೂ ಮುಂಚೆ ಹಾಕ್ಬಿಟ್ಟು ಹರಡಿಸ್ಬಿಟ್ಟು ಉಳುವಾಗ ಎಲ್ಲ ಭತ್ತ ಬೆಳೆಯೋಕ್ಕೂ ಮುಂಚೆ, ರಾಗಿ ಬೆಳೆಯೋಕ್ಕೂ ಮುಂಚೆ ಗೊಬ್ಬರ ಹಾಕಿಸ್ತಿದ್ರು ಗದ್ದೆ ಹೊಲಕ್ಕೆ. ಅವೆಲ್ಲ ಚೆನ್ನಾಗಿ ಬೆಳೀತಿತ್ತು, ಯಾಕೆಂದರೆ ಮನೆ ಗೊಬ್ಬರ ಅವಾಗೆಲ್ಲ ಚೆನ್ನಾಗಿತ್ತು, ಫಲವತ್ತತೆ ಸಿಗ್ತಿತ್ತು, ಚೆನ್ನಾಗಿ ಬೆಳೀತಿತ್ತು. ಇವಾಗೆಲ್ಲ ಏನಿಲ್ಲ, ಇವಾಗೆಲ್ಲ ಅಂಗಡಿ ಗೊಬ್ಬರ. ಈಗ ಮನೆ ಗೊಬ್ಬರ ಹಾಕ್ಸೋದೇ ಬಿಟ್ಬಿಟ್ಟಿದ್ದಾರೆ ಇವಾಗ ಎಲ್ಲ ಅಂಗಡಿ ಗೊಬ್ಬರ ಹಾಕ್ಸೋದು, ಭತ್ತ ನೆಡೋದು, ರಾಗಿ ನೆಡೋದು, ಇದೇ ಆಗಿಬಿಟ್ಟಿದೆ. ಹಿಂಗಾಗಿ ನಮಗೇನು ಪ್ರೋಟೀನ್ಸ್ ಏನೂ ಸಿಗ್ತಾಯಿಲ್ಲ ಇವಾಗ, ಹಂಗಾಗಿದೆ. ಸೊ ಅದಕ್ಕೋಸ್ಕರ ಇವಾಗ ಮನೆ ಗೊಬ್ಬರ ಸಿಗೋದೇ ಕಷ್ಟ ಆಗಿಬಿಟ್ಟಿದೆ, ಈ ಹುಡಿಕೊಂಡ್ರು ಹಂಗಾಗಿದೆ. ನೋಡಿ ಕಾಯಿ ಬಿದ್ದಿದೆ, ಏನು ಸೈಜ್ ಬಿದ್ದಿದೆ ನೋಡಿ. ಸೊ ಇದು ಎಲ್ಲ ಈ ಥರ ಎಲ್ಲ ಅಡ್ವಾಂಟೇಜಸ್ ಆಗುತ್ತೆ. ನೆನೆ ಒಂದು ವೀಡಿಯೋದಲ್ಲಿ ತೋರಿಸಿದೆ ಎಷ್ಟು ದೊಡ್ಡ ಕಾಯಿ ಬಿದ್ದಿದೆ ಅಂತ. ಸೊ ಈ ಥರ ಎಲ್ಲ ಮ್ಯಾಟ್ರ್ ಆಗುತ್ತೆ. ಮನೆ ಗೊಬ್ಬರ ಹಾಕ್ಸೋದ್ರಿಂದ ಈ ಥರದ್ದೆಲ್ಲ ಅಡ್ವಾಂಟೇಜಸ್ಗಳು ಸಿಗುತ್ತೆ. ಸೊ ಅದಕ್ಕಾಗಿ ನಾವು ಇವಾಗ ಆಲ್ಮೋಸ್ಟ್ ಇದಕ್ಕೆ ಅಂಗಡಿ ಗೊಬ್ಬರ ಹಾಕೇ ಇಲ್ಲ. ನಾವು ಅಂಗಡಿ ಗೊಬ್ಬರ ಹಾಕೋ ಪರಿಸ್ಥಿತಿ ಬಂದಿಲ್ಲ, ಯಾಕೆಂದರೆ ತೆಂಗಿನ ಸಸಿ ಮತ್ತು ಅಡಿಕೆ ಮರ ಎರಡೇ ಇರೋದಿಲ್ಲಿ, ಬೇರೆ ಏನೂ ಇಲ್ಲ. ಸೊ ಹಂಗಾಗಿ ನಾವು ಹೆಚ್ಚು ಕಮ್ಮಿ ಆಗಲೇ ಒಂದು 15-20 ವರ್ಷದಿಂದ ಮನೆ ಗೊಬ್ಬರನೇ ಏರಿಸ್ತಾ ಇರೋದು, ಅಂಗಡಿ ಗೊಬ್ಬರ ಹಾಕೇ ಇಲ್ಲ. ಸೊ ಹಂಗಾಗಿ ಈ ಥರ ಸೈಜು. ಮತ್ತು ನಾವೇನಂತೀವಿ 2 ವರ್ಷಕ್ಕೊಂದು ಸಲ ಮನೆ ಗೊಬ್ಬರ ಹಾಕ್ಸ್ತೀವಿ, ಮತ್ತು 6 ತಿಂಗಳಿಗೆ, ವರ್ಷಕ್ಕೆ 2 ಸಲ ಇಲ್ಲ 3 ಸಲ ರೋಟ್ರಿ ಉಳಿಸ್ತೀವಿ, ಮತ್ತು ನೀರು ಹಾಯಿಸ್ತಾ ಇರ್ತೀವಿ. ಯಾವಾಗಲೂ ಭೂಮಿ ಹಸಿಯಾಗಿರ್ಬೇಕು. ಹಸಿ ಅಂದರೆ ಜಾಸ್ತಿ ಶೀತನೂ ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು. ಮಳೆಗಾಲದಲ್ಲೇ ಹಾಯಿಸೋದಿಲ್ಲ, ನಾರ್ಮಲ್ ಟೈಮಲ್ಲಿ, ಬೇಸಿಗೆ ಟೈಮಲ್ಲೆಲ್ಲ ನೀರು ಹಾಯಿಸ್ತಾ ಇರ್ತೀವಿ. ಹಂಗಾಗಿ ಮರಗಳು ಚೆನ್ನಾಗಿ ಇದ್ದು ಚೆನ್ನಾಗಿ ಫಲನ ಕೊಡ್ತವೆ. ಚೆನ್ನಾಗಿ ಫಲ ಕೊಡೋದ್ರಿಂದ ನಮಗೆ ಲಾಭ. ಸೊ ಇದು ಇವತ್ತಿನ ಲಾಗು. ಹಂಗೆ ರಸಗೊಬ್ಬರ ಅಂತ ಇದ್ದೀನಿ. ಮನೆ ಗೊಬ್ಬರದ ಬಗ್ಗೆ ಏನಾದರೂ ನಿಮ್ಮ ಹತ್ರ
ಇನ್ಫಾರ್ಮೇಷನ್ ಡೀಟೇಲ್ಸ್ ಇದ್ದರೆ, ವಿಷಯಗಳು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರೈತರುಗಳು ಯಾರ್ಯಾರು ಮನೆ ಗೊಬ್ಬರ ಜಾಸ್ತಿ ಒತ್ತು ಕೊಡ್ತೀರಿ ಮನೆ ಗೊಬ್ಬರಕ್ಕೆ ಅವರು. ಸೊ ಮನೆ ಗೊಬ್ಬರದ ಮಹತ್ವವನ್ನು ತಿಳಿಸಿ ಎಲ್ರಿಗೂ. ಹಾಗೆ ಹಸು ಕರುಗಳನ್ನ ಸಾಕಿ ಮನೆ ಗೊಬ್ಬರ ನಿಮ್ಮದೇ ಆಗುತ್ತೆ, ಹೊರಗಡೆಯಿಂದ ಕೊಂಡ್ಕೊಳ್ಳೋದು ತಪ್ಪುತ್ತೆ. ಫಸ್ಟೆಲ್ಲ ಯಾರೂ ತಗೋತಿರ್ಲಿಲ್ಲ ಮನೆ ಗೊಬ್ಬರನ. ಇವಾಗ ಮನೆ ಗೊಬ್ಬರನೇ ಹುಡುಕಿದ್ರೂ ಸಿಕ್ದಂಗೆ ಆಗ್ಬಿಟ್ಟಿದೆ, ಅಷ್ಟು ಡಿಮ್ಯಾಂಡ್ ಆಗಿದೆ ಇವಾಗ. ಸೊ ಮನೆ ಗೊಬ್ಬರ ಒಳ್ಳೆಯದು ಹಾಕ್ಸೋದ್ರಿಂದ. ಫಲಗಳು ನೋಡಿ, ಮನೆ ಗೊಬ್ಬರ ಹಾಕ್ಸೋದ್ರಿಂದ ಈ ರೀತಿ ಫಲಗಳು ಬಿಡುತ್ತೆ. ಹೆಂಗೆ ಕಟ್ಟಿದೆ ನೋಡಿ, ಎಳ್ನೀರು ನೋಡಿ ಹೆಂಗೆ ಕಟ್ಟಿದೆ ಒಂದು ಗೊನೆಯಲ್ಲಿ. ಸೊ ಇದು ಮನೆ ಗೊಬ್ಬರದ ಮಹತ್ವ. ಸೊ ಅದಕ್ಕಾಗೇ ಒಂದು ಕ್ವಾಂಟಿಟಿಗೋಸ್ಕರನೇ ಅಂತಲ್ಲ, ಕ್ವಾಂಟಿಟಿಗೋಸ್ಕರನೇ ಮನೆ ಗೊಬ್ಬರ ಹಾಕೋದಲ್ಲ, ಅದರಲ್ಲಿರೋಂಥ ಪ್ರೋಟೀನ್ಸು ಒಳ್ಳೆ ಅಂಶಗಳು ಇನ್ಕ್ಲೂಡ್ ಆಗುತ್ತೆ. ಸೊ ಅದಕ್ಕೋಸ್ಕರನಾದರೂ ಮನೆ ಗೊಬ್ಬರ ಯೂಸ್ ಮಾಡಲೇಬೇಕು. ಇದು ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.